ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ತೇಜಸ್ವಿನಿ. ವೆಲ್ಕಮ್ ಟು ವಿಲೇಜ್ ಲೈಫ್ ಸ್ಟೈಲ್ ವಿತ್ ತೇಜು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಏನಂದರೆ ಶ್ರೀ ಕುಂಬೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವದ ಬಗ್ಗೆ ಒಂದು ಸಣ್ಣದಾಗಿ ವಿಡಿಯೋ ಮಾಡಿದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾವು ಬೆಳಿಗ್ಗೆ ಹೋಗೋರಿಗೆ ಆಲ್ರೆಡಿ ಹುಲಿ ವಾಹನ ಎಲ್ಲ ಮೆರವಣಿಗೆ ನಡೀತಾ ಇತ್ತು. ರಾತ್ರಿನೇ ಹಾಲರ್ವೆ ಎಲ್ಲ ನಡೆದಿತ್ತು. ನಾವು ಹೋಗ್ಬೇಕಾದ್ರೆ ಡೋಲು ಕುಣಿತ, ನಂದಿಧ್ವಜ, ವೀರಗಾಸೆ ಕುಣಿತ ಎಲ್ಲ ಜೊತೆಯಲ್ಲಿ ಮೆರವಣಿಗೆ ನಡೀತಾ ಇತ್ತು. ಅದನ್ನು ಮೆರವಣಿಗೆ ನೋಡ್ಕೊಂಡು ಮುಂದೆ ಬಂದು ದೇವಸ್ಥಾನದ ಹತ್ರ ನದಿ ಇತ್ತು, ಹೊಳೆ. ಇದು ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿದೆ, ಎಷ್ಟು ಪ್ರಶಾಂತವಾಗಿದೆ, ನೀರೆಲ್ಲ ಎಷ್ಟು ತಿಳಿಯಾಗಿ ಕಾಣುತ್ತೆ, ಚೆನ್ನಾಗಿದೆ ಅಲ್ವಾ. ಇದಾದ್ಮೇಲೆ ದೇವಸ್ಥಾನದ ಹತ್ರ ಮೆಟ್ಲು ಹತ್ಕೊಂಡು ಬಂದು ದೇವಸ್ಥಾನ ಈ ಥರ ಡೆಕೋರೇಷನ್ ಮಾಡಿದ್ದು. ನಾವು ಬಂದಾಗ ಜನ ಸ್ವಲ್ಪ ರಶ್ ಕಮ್ಮಿ ಇತ್ತು. ಅದರಿಂದ ಸ್ವಲ್ಪ ಫೋಟೋಸ್ ಮತ್ತು ವಿಡಿಯೋಗಳೆಲ್ಲ ತಗೊಂಡೆ. ಪೂಜೆನೂ ಹೊರಗಡೆ ಮಾಡ್ತಾಯಿದ್ರು, ರಶ್ ಇರೋದ್ರಿಂದ ಹೊರಗಡೆನೇ ಪೂಜೆ ಎಲ್ಲ ಮಾಡ್ಕೊಂಡು ಒಳಗೆ ಮಹಾಮಂಗಳಾರತಿ ತಗೊಂಡು ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಒಳಗಡೆ ಬಂದು ಒಳಗಡೆ ದೇವ್ರ ದರ್ಶನ ಮಾಡಿದ್ರೆ ಚೆನ್ನಾಗಿರ್ತದೆ. ಇಲ್ಲಿ ಏನಪ್ಪ ವಿಶೇಷ ಅಂದರೆ ಕುಂಬಪ್ಪ ಅಥವಾ ಕುಂಬೇಶ್ವರ ದೇವರು ಹರಳಿ ಮರದ ಬುಡದಲ್ಲಿರೋದು. ಇವಾಗಲೂ ದೇವಸ್ಥಾನ ಎಷ್ಟು ಇಂಪ್ರೂವ್ ಆದರೂ ಮರದ ಬೇರಲ್ಲೇ ಇರೋದು ಕುಂಬೇಶ್ವರ ನೋಡ್ಬೋದು. ಇಲ್ಲೇನಪ್ಪ ವಿಶೇಷ ಅಂದರೆ ಮಕ್ಕಳಾಗದಿರೋ ದಂಪತಿಗಳಿಗೆ ಇಲ್ಲಿ ಆರೈಕೆ ಮಾಡ್ಕೊಂಡು ಹೋದರೆ ಮಕ್ಕಳಾಗುತ್ತೆ. ಮತ್ತು ಮಕ್ಕಳಾದ್ಮೇಲೆ ಇಲ್ಲಿ ಬಂದು ತೊಟ್ಲು ಅಥವಾ ನೆನ ಕಟ್ತಾರೆ ಅನ್ನೋ ವಾಡಿಕೆ ಇದೆ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ಅಥವಾ ಸಂಕ್ರಾಂತಿ ಹಬ್ಬದ ನಾಳೆ ಅಥವಾ ನಾಳಿದ್ದು ಹಿಂದಿನ ದಿನ ಹುಲಿ ಹಾದು ಹೋಗುತ್ತೆ. ಅದು ಹುಲಿ ಗುರುತು ಅಥವಾ ಹೆಜ್ಜೆ ನೋಡಿದ್ಮೇಲೆ ಇಲ್ಲಿ ಹುಲಿ ವಾಹನ ಮೆರವಣಿಗೆ, ಹಾಲರ್ವೆ, ಡೋಲು ಕುಣಿತ, ನಂದಿಧ್ವಜ, ವೀರಗಾಸೆ ಕುಣಿತ, ಹಾಲರ್ವೆ ಇನ್ನು ಮುಂತಾದ ಹಬ್ಬದ ಆಚರಣೆಗಳನ್ನು ಮಾಡಲು ವಾಡಿಕೆ ಬಂದಿದೆ. ಇಲ್ಲಿ ಸಾವಿರಾರು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗುತ್ತದೆ. ನೀವು ನೋಡಿರ್ಬೋದು, ಒಂದು ದೊಡ್ಡ ರೂಮಲ್ಲಿ ಅನ್ನ ಮಾಡಿ ಆಲ್ರೆಡಿ ವಸ್ತು ಹಾರಾಕಿದ್ದಾರೆ, ಅಂದರೆ ಒಂದು ಕಡೆ ಶೇಖರಣೆ ಮಾಡವ್ರೆ. ಮತ್ತು ದೊಡ್ಡ ದೊಡ್ಡ ಕೊಪ್ಪರಿಕೆಯಲ್ಲಿ ಪಾಯಸ, ಕಳಹುಳಿ ಅಥವಾ ಹುಳಿ ಸಾಂಬಾರೆಲ್ಲ ಮಾಡಿದ್ದಾರೆ. ಅದನ್ನು ನಾನು ಫೋಟೋಸ್ ಮತ್ತು ವಿಡಿಯೋ ತೆಗೆದಿದ್ದೀನಿ. ಅದನ್ನೇ ಇವ್ರು ಮಾಡಿದ್ರೆ ಅದನ್ನು ಸ್ವಲ್ಪ ವಿಡಿಯೋ ಮಾಡ್ಕೊತೀನಿ. ಅದನ್ನು ಜರುಗಿಸಿ ಅಂದಾಗ ಆ ಪಾತ್ರೆದು ಮುಚ್ಚಳ ಜರುಗಿಸ್ತಾಯಿದ್ರು, ಅದನ್ನು ಹಂಗೆ ವಿಡಿಯೋ ಮಾಡ್ಕೊಂಡೆ. ಇನ್ನು ಜನ ಅಂದರೆ ಇನ್ನೂ ಊಟ ಏನು ಬಡಿಸಿರಲ್ಲ. ದೇವ್ರ ಬಂದು ಪೂಜೆ ಎಲ್ಲ ಆಗಿ ಮಹಾಮಂಗಳಾರತಿ ಆದಮೇಲೆ ಪ್ರಸಾದ ಆದಮೇಲೆ ತೀರ್ಥ ಪ್ರಸಾದ ಇಟ್ಟಮೇಲೆ ಜನರಿಗೆಲ್ಲ ಊಟ ಬಡಿಸೋದು. ಅಲ್ಲಿವರೆಗೂ ಎಲ್ಲ ಒಂದು ಕಡೆ ಇಟ್ಟು ಶೇಖರಣೆ ಮಾಡ್ತಾಯಿದ್ರು. ಅಂದರೆ ಒಂದು ಕಡೆ ಜೋಡಿಸೋಕ್ಕೆ ಪಾತ್ರೆಗಳು ಮತ್ತು ಬಕೆಟ್ಗಳೆಲ್ಲ ತಂದು ಅಲ್ಲಿಗೆ ಬಡಿಸೋಕ್ಕೆ ಒಂದೊಂದು ಬಕೆಟ್ಗೆ ಇಷ್ಟು ಅಂತ ಹಾಕಿ ಇಡೋಕ್ಕೆ ಎಲ್ಲ ತಂದಿದ್ರು. ಮತ್ತು ಹಂಗೆ ಎಲ್ಲ ಒಂದು ಕಡೆಯಿಂದ ಹಿಂಗೆ ಕಾಣ್ತಿತ್ತು ಅಂತ ವೀಡಿಯೋ ಮಾಡ್ಕೊಂಡೆ. ಮತ್ತು ಇನ್ನೂ ಅನ್ನ ಮಾಡೋಕ್ಕೆ ಆಲ್ರೆಡಿ ನೀರಿಟ್ಟಿದ್ರು. ಮತ್ತು ಹೇಳೋದಲ್ಲ ಹಂಗೆ ನೋಡಿ, ಅಂಗಳದಲ್ಲೆಲ್ಲ ಕಾಲಿತ್ತು. ದೇವ್ರು ಬಂದು ಪೂಜೆ ಆದಮೇಲೆ ಎಲ್ಲ ಫುಲ್ ರಶ್ ಆಗೋದ್ರೆ ಊಟಕ್ಕೆ ಭೇದ ಭಾವ ಇಲ್ಲ. ಎಲ್ಲ ಕಡೆನೂ ಚಿಕ್ಕವರು ದೊಡ್ಡವರು ಯಾವ ಜಾತಿ ಭೇದ ಭಾವ ಇಲ್ಲದೆ ಎಲ್ಲರೂ ಸಮವಾಗಿ ಕೂತು ಊಟ ಮಾಡುತ್ತಾರೆ. ಸುಮಾರು ಲಕ್ಷಾಂತರ ಜನ, ಸಾವಿರಾರು ಭಕ್ತರು ಬಂದು ಊಟ ಮಾಡ್ತಾರೆ. ಬೆಳಗ್ಗೆ ಸಾಯಂಕಾಲದವರೆಗೂ ಊಟ ಇರುತ್ತೆ, ಊಟ ಬಡಿಸ್ತಾರೆ. ಹಂಗೆ ಜಾತ್ರಾ ಸಾಮಗ್ರಿಗಳು ಮತ್ತು ಚಿಕ್ಕ ಮಕ್ಕಳಿಗೆ ಇಷ್ಟ ಆಗೋ ಆಟಿಕೆಗಳು ಮತ್ತು ಐಸ್ ಕ್ರೀಮ್ ಹಿಂಗೆ ಎಲ್ಲ ಥರ ಅಂದರೆ ಜೋಡಿಸಿರೋ ಅದನ್ನು ನೋಡೋಣ ಅಂತ ಹೋದೋ. ಮತ್ತು ಹುಳಿ ಮಾಡೋಕ್ಕೆ ತಂದಿದ್ದು ಬಾಳೆಕಾಯಿ ಎಲ್ಲ ಇತ್ತು. ಇದು ಅಲ್ಲೇ ಉದ್ಭವ ಆಗಿದ್ದು. ಮತ್ತು ದೇವ್ರದ್ದು ಸ್ಟ್ಯಾಚು ಮಹದೇಶ್ವರದ್ದು ಅದೆಲ್ಲ ಹಾಕಿದ್ರು. ಲೈಟಿಂಗ್ಸ್ ಎಲ್ಲ ಚೆನ್ನಾಗಿತ್ತು. ಮತ್ತು ಮೈಕ್ಸು DJ ಎಲ್ಲ ಹಾಕಿದ್ರು, ಚೆನ್ನಾಗಿತ್ತು. ಹಂಗೆ ಜಾತ್ರೆ ಒಳಗಡೆ ಸ್ವಲ್ಪ ಹೋಗಿ ಬರೋಣ ಅಂತ ಬಂದು ಮತ್ತೆ ಮೊದಲು ನೋಡ್ಬೋದು ಹೆಣ್ಮಕ್ಳಿಗೆ ಇಷ್ಟ ಆಗೋ ಬಳೆಗಳೆಲ್ಲ ಇತ್ತು. ಈ ಕಡೆ ಐಸ್ ಕ್ರೀಮ್ ಎಲ್ಲ ಇತ್ತು. ಅದನ್ನು ನೋಡ್ಕೊಂಡು ಹಂಗೆ ಮಕ್ಳಿಗೆ ಇಷ್ಟ ಆಗೋ ಆಟಿಕೆ, ಬಸ್ಸು, ಕಾರು ಈ ಥರದ್ದೆಲ್ಲ ಆಟಿಕೆಗಳು ಮತ್ತು ಬಲೂನ್ಸ್ ಇದೆಲ್ಲ ಇತ್ತು. ಇದನ್ನು ನೋಡ್ಕೊಂಡೆ ಮುಂದೆ ಬಂದು ಚಿಕ್ಕ ಮಕ್ಕಳು ಜಂಪಿಂಗ್ ಈ ಥರ ಆಟ ಇತ್ತು, ಅದನ್ನು ಆಡ್ತಾರೆ ಚಿಕ್ಕ ಮಕ್ಕಳು. ಮತ್ತು ಈ ಥರ ಏರ್ ಬಲೂನ್ ಮತ್ತು ಇದೆಲ್ಲ ಇತ್ತು ನೋಡ್ಕೊಂಡು. ಮತ್ತು ಫ್ರೂಟ್ಸು, ಹಣ್ಣು ಎಲ್ಲ ಇತ್ತು. ಇದನ್ನು ನೋಡ್ಕೊಂಡು ಹೆಣ್ಮಕ್ಳಿಗೆ ಇಷ್ಟ ಆಗೋ ಸರ, ಬಳೆ, ಓಲೆ, ಕ್ಲಿಪ್ಪು, ಇಯರಿಂಗ್ಸ್, ಉಂಗುರಗಳು ಮತ್ತು ನೈಲ್ ಪಾಲಿಸ್, ಬಳೆ, ಚೈನು, ಸರ, ಅಪ್ಸು ಎಲ್ಲ ವೆರೈಟಿ ಸರ, ಕ್ಲಿಪ್ಪು ಮತ್ತು ಹೇರ್ ಬ್ಯಾಂಡು ಮತ್ತು ಪ್ಲಾಸ್ಟಿಕ್ ಸ್ಟೋರೇಜ್ ಬಾಕ್ಸ್ ಮತ್ತು ಸ್ಟೀಲ್ ಬಾಕ್ಸ್, ಲೋಟ, ತಟ್ಟೆ ಮತ್ತು ಮಾಮೂಲಿ ಚಿಕ್ಕ ಮಕ್ಕಳದು ಬಲೂನ್, ಗದಗಳು ಅಥವಾ ಸೇಮ್ ಆಟೋ, ಬಸ್, ಕಾರು ಮತ್ತು ಬಲೂನ್, ಗಿಲ್ಕಿ, ಇನ್ನು ಚಿಕ್ಕ ಮಕ್ಳಿಗೆ ಇಷ್ಟ ಆಗೋದು. ಮತ್ತು DJ ಎಲ್ಲ ಇಟ್ಟರು. ಜಾತ್ರೆ ಎಲ್ಲ ಈ ಥರ ಇತ್ತು. ಮೇಲ್ಗಡೆಯಿಂದ ವೀಡಿಯೋ ಮಾಡೋದು. ಇವಾಗ ನಾವು ನೋಡಿದಾಗ ಸ್ವಲ್ಪ ರಶ್ ಕಮ್ಮಿ ಇತ್ತು. ಆದಮೇಲೆ ನಮಗೆ ನೋಡೋವ್ರಿಗೆ ಪೂಜೆ ಆದಮೇಲೆ ಫುಲ್ ರಶ್, ಎಲ್ಲ ಊಟಕ್ಕೆ ಕೊಟ್ಬಿಟ್ಟವ್ರೆ. ನಾವು ಇನ್ನೊಂದು ಸರಿ ದೇವ್ರು ಬರೋವರೆಗೆ ಒಂದು ವೀಡಿಯೋ ಮಾಡ್ಕೊಂಡು ರಶ್ ಆಯ್ತಾಯಿದ್ರು. ಅಂದರೆ ಜನ ತುಂಬ್ತಾರೆ, ಬಂದು ಅವಾಗ ಸೇರ್ತಾಯಿದ್ರು. ಅದೊಂದು ವೀಡಿಯೋ ಮಾಡ್ಕೊಂಡು ಇವಾಗ ದೇವ್ರು ಬರೋಕ್ಕೋಸ್ಕರ ಕಾಯ್ತಾಯಿದ್ರು. ದೇವ್ರ ಮೆರವಣಿಗೆ ಮಾಡ್ಕೊಂಡು ಇಲ್ಲಿ ಬಂದು ದೇವಸ್ಥಾನದ ಒಳಗಡೆ ಹೋದು. ಮತ್ತು ದೇವಸ್ಥಾನ ಸುತ್ತ 3 ಸುತ್ತು ಬರೋದು. ನೋಡಿ, ಇದು ವೀರಗಾಸೆ ಕುಣಿತ ನೋಡೋದು. ಸ್ವಲ್ಪ ಅಲ್ಲಿ ದೇವ್ರು ಒಳಗಡೆ ಬರೋದೆಲ್ಲ ನೋಡ್ತಾರೆ, ಭಯ ಆಗ್ತಾಯಿತ್ತು. ಆದರೂ ಸ್ವಲ್ಪ ಧೈರ್ಯದಿಂದ ವೀಡಿಯೋ ಮಾಡ್ಕೊತಾ ಇದ್ದೆ. ಏನೋ ಒಂಥರ ಭಕ್ತಿ ಎಲ್ಲ ನೋಡ್ಬೇಕಾದ್ರೆ ಏನೋ ಒಂಥರ ಈ ವಿಡಿಯೋ ಮಾಡ್ಕೊಳ್ಳೋದೆಲ್ಲ ಒಂದು ಸ್ವಲ್ಪ ಮರ್ತೇ ಹೋಗುತ್ತೆ. ಆ ದೇವ್ರು ನೋಡ್ತಿರ್ಬೇಕಾದ್ರೆ ಒಂದು ಸ್ವಲ್ಪ ಭಯ, ಆತಂಕ ಚೆನ್ನಾಗಿತ್ತು. ಅದನ್ನೆಲ್ಲ ಹಂಗೆ ನೋಡ್ಕೊಂಡು ವೀಡಿಯೋ ಮಾಡ್ಕೊಂಡು ದೇವ್ರುಗಳೆಲ್ಲ ಒಳಗಡೆ ಹೋಗಾದ್ಮೇಲೆ ಮಹಾಮಂಗಳಾರತಿ ಆಯಿತು ಮತ್ತು ಪೂಜೆ ಆಯಿತು.
ಅಂದರೆ ನಾವು 10-11 ಗಂಟೆಗೆ ಹೋಗಿದ್ದು. ಅಲ್ಲಿ ಪೂಜೆ ಮತ್ತು ಆ ಮೆರವಣಿಗೆ ಎಲ್ಲ ನಡೆದು ಊಟ ಬಡಿಸೋದು 1 ಗಂಟೆ ಆಯ್ತು. ಅಲ್ಲಿವರೆಗೂ ನನ್ನ ಚಿಕ್ಕ ಮಗ ಅಳ್ತಾ ಇದ್ದ. ನೀವು ನೋಡ್ಬೋದು ಹುಲಿ ವಾಹನ ಮತ್ತು ದೇವಸ್ಥಾನದ ಇವಾಗ ರಶ್ ಎಷ್ಟಿದೆ ಅಂತ. ಇದು ಸತ್ಕೆಗಳೆಲ್ಲ ದೇವ್ರ ಹತ್ರ ಎಲ್ಲರೂ ಪ್ರಸಾದ ಕೇಳ್ತಾಯಿದ್ರು, ನಮ್ಗೊಂದು ಸ್ವಲ್ಪ ಹೂ ಕೊಡಿ ಅಂತ. ಹಂಗೆ ನಾವು ವಹಿಸ್ಕೊಂಡು ಫೋಟೋಸ್ ಎಲ್ಲ ವೀಡಿಯೋಸ್ ಎಲ್ಲ ತಗೊಂಡು ಹಿಂತಿರುಗುವವರೆಗೆ ಫುಲ್ ರಶ್ ಆಗ್ಬಿಟ್ರು. ನೋಡಿ ಯಾವ ಥರ ರಶ್ ಇದೆ ಅಂತ. ಆಲ್ರೆಡಿ ಸ್ವಲ್ಪ ಜನ ಊಟಕ್ಕೆ ಕೂತ್ಕೊಬಿಟ್ಟವ್ರೆ. ಆ ಕಡೆ ನಮಗೂ ಜಾಗ ಇಲ್ಲ, ಯಾವುದೋ ಸ್ವಲ್ಪ ಜಾಗ ಸಿಕ್ತು, ಅಲ್ಲಿ ಕೂತ್ಕೊಂಡು ಊಟಕ್ಕೆ ಹಂಗೆ ಕೂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಎದ್ದೋದ್ರೆ ಮತ್ತೆ ಜಾಗ ಸಿಗಲ್ಲ, ಅಲ್ಲಿವರೆಗೆ ಟೈಮ್ ಆಗೋಯ್ತೆ. ಮನೆಗೆ ಹೋಗಿ ಮತ್ತೆ ಮಗು ಎಲ್ಲ ಅಳ್ತಿತ್ತು, ನನ್ನ ಪಾಪು. ಅದಕ್ಕೆ ಅಲ್ಲೇ ಕೂತ್ಕೊಂಡು ವೀಡಿಯೋ ಮಾಡ್ಕೊಂಡೆ. ನೋಡಿ ಎಷ್ಟು ಜನ ಕ್ರೌಡು ರಶ್ ಇತ್ತು. ಹಂಗೆ ಪಾಯಸ, ಹುಳಿ ಮತ್ತು ಅನ್ನ ಸಾಂಬಾರು ಊಟ ಬಡಿಸ್ರು. ಊಟ ಮಾಡ್ಕೊಂಡು ನೆಕ್ಸ್ಟ್ ಪಂಕ್ತಿ ಊಟಕ್ಕೆ ಹೋದ್ರೆ ಅದನ್ನು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಮನೆ ಕಡೆ ಬಂದು. ಈ ದೇವಸ್ಥಾನ ಇರುವುದು ಚಾಮರಾಜನಗರ ತಾಲೂಕು ಮತ್ತು ಜಿಲ್ಲೆಯ ಕುಂಬೇಶ್ವರ ಕಾಲೋನಿ ಅಥವಾ ಕರಡಿಹಳ್ಳ ಎಂಬ ಗ್ರಾಮದಲ್ಲಿದೆ. ಸುಮಾರು ಸುತ್ತಮುತ್ತ 10 ಗ್ರಾಮಗಳಲ್ಲಿ ಈ ಹಬ್ಬವನ್ನು ಆಚರಿಸುತ್ತಾರೆ. ಈ ಜಾತ್ರೆಯನ್ನು ಆಚರಣೆ ಮಾಡುತ್ತಾರೆ. ಇಲ್ಲಿ ಪ್ರತಿ ಸೋಮವಾರ, ಶುಕ್ರವಾರ ಅಥವಾ ಅಮಾವಾಸ್ಯೆ ವಿಶೇಷ ದಿನಗಳಲ್ಲಿ ಪೂಜೆಯನ್ನು ಏರ್ಪಡಿಸಲಾಗುತ್ತದೆ. ಇದು ಸುಮಾರು ಅನಾದಿ ಕಾಲದಿಂದಲೂ ಇಲ್ಲಿ ಈ ಕುಂಬೇಶ್ವರ ಅಥವಾ ಕುಂಬಪ್ಪ ನೆಲೆಸಿರುವುದಾಗಿ ಹೆಸರುವಾಸಿಯಾಗಿದೆ. ಅಂದರೆ ಏನು ನೋಡ್ತೀರ, ನಿಶ್ಶಬ್ದವಾಗಿ ವಿಸ್ಮಯವಾಗಿದೆ ಎಂದು ಹೇಳಬಹುದು. ಸುತ್ತಮುತ್ತ ಹಸಿರು, ಸುತ್ತ ಮರ ಗಿಡ ಮತ್ತು ನದಿಗಳಿಂದ ಹೊಳೆ ಪ್ರಕೃತಿ ಸೌಂದರ್ಯದಿಂದ ಕೂಡಿದೆ, ವಿಶೇಷವಾಗಿದೆ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಮಹದೇಶ್ವರ ದೇವ್ರದ್ದು ಸ್ಟ್ಯಾಚು ಅಥವಾ ಲೈಟಿಂಗ್ಸ್ದು ಒಂದು ಬ್ಯಾನರ್ ಹಾಕಿದ್ರು. ಇದೊಂದು ಸ್ಟ್ಯಾಚು ಇಷ್ಟ ಆಯಿತು. ಹಂಗೆ ಫೋಟೋಸ್ ಮತ್ತು ವೀಡಿಯೋಸ್ ಎಲ್ಲ ತಗೊಂಡೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಚಾಮರಾಜನಗರ ತಾಲೂಕು ಮತ್ತು ಜಿಲ್ಲೆ ಚಂದುಕವಾಡಿಯಿಂದ ಆಟೋಗಳು ಬರುತ್ತೆ, ಅದರಿಂದ ಬರ್ಬೋದು.